See the question number 8. In the figure, area of segment APB is. So ಇಲ್ಲಿ ನಾವೇನ್ ಹೇಳ್ಬೇಕು, ಈ ಏರಿಯಾ APB ಏರಿಯಾವನ್ನ ಹೇಳ್ಬೇಕು. ಸೊ ನೋಡಿ ಇಲ್ಲಿ ಆನ್ಸರ್ ಅನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಏನಿದೆ, ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ AOB. ನಮ್ಗೆ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಟೋಟಲ್ ಈ ಏರಿಯಾವನ್ನ ಏರಿಯಾ ಆಫ್ ಟ್ರಯಾಂಗಲ್ AOB ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಏರಿಯಾ ಆಫ್ ಸರ್ಕಲ್ ಅಲ್ಲಿ ಟ್ರಯಾಂಗಲ್ AOB ಮೈನಸ್ ಮಾಡಿದ್ರೆ ನಮ್ಗೆ APB ಸಿಗತ್ತಾ? ಇಲ್ಲ. ಯಾಕಂದ್ರೆ ನಾವಿಲ್ಲಿ ಟೋಟಲ್ ಏರಿಯಾವನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ, ಅದರಲ್ಲಿ ಮೈನಸ್ AOB ನ ಮಾಡ್ತೀವಿ. ಬಟ್ ನಮಗ್ ಬೇಕಾಗಿರೋದು ಈ ಒಂದು ಸೆಗ್ಮೆಂಟ್ APB ಏರಿಯಾ ಅಲ್ವಾ? ಸೊ ಹಾಗಾದ್ರೆ ಫಸ್ಟ್ ಒನ್ ಆಗೋದಿಲ್ಲ ಆನ್ಸರ್. ಅದೇ ರೀತಿ B1 ಅಬ್ಸರ್ವ್ ಮಾಡಿ. ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ದಿ ಮೈನರ್ ಸೆಕ್ಟರ್ ಅಂದ್ರೆ AOPB ಹೋಲ್ ಸೆಕ್ಟರ್ ಆಗತ್ತೆ. ಸೊ ಏರಿಯಾ ಆಫ್ ಸರ್ಕಲ್ ಅಲ್ಲಿ ಏರಿಯಾ ಆಫ್ ಮೈನರ್ ಸೆಕ್ಟರ್ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ಏರಿಯಾ ಆಫ್ ದಿ ಮೇಜರ್ ಸೆಕ್ಟರ್ ಸಿಗತ್ತೆ. ನಮಗ್ ಬೇಕಾಗಿರೋದು ಏರಿಯಾ ಆಫ್ ದಿ ಸೆಗ್ಮೆಂಟ್ APB ಅಲ್ವಾ? ಸೊ ಹಾಗಾದ್ರೆ ಸಿ ಇದು ಕೂಡ ಆನ್ಸರ್ ತಪ್ಪಾಗತ್ತೆ. ಸೊ ಸಿ ಅನ್ನ ಅಬ್ಸರ್ವ್ ಮಾಡಿ. ಏರಿಯಾ ಆಫ್ ಸೆಕ್ಟರ್ OAPB ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ AOB ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಟೋಟಲ್ ಏರಿಯಾ ನೋಡಿ, ಒಂದ್ ಸೆಕೆಂಡ್. ಸೊ ಇಲ್ಲಿ ನೋಡಿ, ಏರಿಯಾ ಆಫ್ ದಿ ಸೆಕ್ಟರ್ OAPB. ಸೊ ಏರಿಯಾ ಆಫ್ ಸೆಕ್ಟರ್ AOPB. ಸೊ ಇದರಲ್ಲಿ ಈ ಒಂದು ಏರಿಯಾದಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ AOB. ಸೊ AOB ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ದಿಸ್ ಸೆಗ್ಮೆಂಟ್ ಏರಿಯಾ APB ಸಿಗತ್ತೆ. ಹಾಗಾದ್ರೆ ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್. ದಟ್ ಈಸ್ ಏರಿಯಾ ಆಫ್ ಸೆಕ್ಟರ್ OAPB ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ AOB.